ಎಲ್ಲರಿಗೂ ನಮಸ್ಕಾರಗಳು. ಸ್ವಲ್ಪ ಪರ್ಸನಲ್ ಕೆಲಸ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಇನ್ನು ಮುಂದೆ ವಿಡಿಯೋ ಕಂಟಿನ್ಯೂಸ್ ಆಗಿ ಬರುತ್ತೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ನಮಗೆ ಸಹಕರಿಸಿ. ಅಲ್ಲ ಎಷ್ಟು ಬಿಸಿಲು, ಏನು ಕೂಲಿ ಯಾವ ಬರೋಲ್ವ. ಬ್ಯಾಸಿಗೆ ಬಂತಪ್ಪ ಅಂದ್ರೆ ಇದೆ ನೋಡೋಟ ಏನಿರಲ್ಲ ಕೂಲಿ ಕೆಲಸ. ಬ್ಯಾಸಿಗೆ ಮನೆ ಕುಂದ್ರೆ ಟ್ಯಾಸ್ ಮಾಡಿದ್ರೆ ಕೆಲಸ ಇರ್ತೈತೆ, ಏಟು ಮಾಡ್ತೇವೆ ಅದೇ ಬಟ್ಟಿ ಅದೇ ಮೊಸರಿ ಅದೇ ಅಡಿ ಇದೇ ಮಾಡ್ಕೊಂತ ಕುಂದ್ರಬೇಕು. ಹೌದಾ ಅಕ್ಕ, ಏನು ಬ್ಯಾಸಿಗೆ ಬಂತಪ್ಪ ಅಂದ್ರೆ ಇದೊಂದು ತಲೆಬೇನೆ ಒಟ್ಟು. ಏನು ಕೂಲಿ ಗಿಲಿ ಏನಿರಲ್ಲ, ಏನು ಬಿಸಿಲು ಒಂದು ಮನೆ ಕುಂದ್ರಕ್ಕೆ ಬ್ಯಾಸರ ಹೊಡಿತೈತಿ. ನೀವು ಹಂಗೆ ಮಾತಾಡ್ಕೊಂತ ಕುಂದ್ರ ನೋಡಿ. ಏನು ಆಗ್ತೀನಿ ಕೆಲಸ ಇಲ್ಲ ಮನ್ಯಾಗ ಅದು ಇಲ್ಲವ, ಇನ್ನು ಮಾಡ್ಬೇಕು. ಈಗ ನಮ್ಮ ಮನೆ ಹತ್ತು ಹೋದ ಮುಂಜಾನೆ ರೊಟ್ಟಿ ಮಾಡಿದ್ದೆ, ಮುನ್ಕೇಸ್ ಕಟ್ಕೊಂಡು ಹೋದ. ಏನು ನಮ್ಮ ಶಿವಪ್ಪ ಮಾಮನ ಏನು ಮುಂಜಾನೆ ಹತ್ತನ ರೊಟ್ಟಿ ತಿಂದು ಹೋದ. ಮತ್ತೆ ಯಾರನ್ನು ಬಂದ್ರೆ ಆ ಕಡೆ ಪಾಮ ಕೆಲವ್ರಿಗೆ ಹೋಗಾರಿದ್ರಪ್ಪ ಅಂದ್ರೆ ಬುತ್ತಿ ಕಟ್ಟಿ ಕಳ್ಸವ. ಇಲ್ಲಪ್ಪ ಅಂದ್ರೆ ನಡೀತೈತೆ ಅಲ್ಲೇ ಹೋಗಿ ತಿನ್ಕಂತ ಅಂತೇಳಿ ನೋಡ್ಬೇಕು. ಯಾರು ಹೋದ್ರೆ ಕಟ್ಟಿ ಕಳ್ಸ್ಬೇಕು. 3 ರೊಟ್ಟಿ ಏನು ತಿಂತಾನೆ ಅವ. ಇಲ್ಲಿ ರೊಟ್ಟಿ ತಿಂದಾಗಿರಲ್ಲ, ಅಲ್ಲೇನು ಹೋಟ್ಲ್ದಾಗ ಮಾಡ್ತಾರಲ್ಲ, ಇಡ್ಲಿ ಮಾಡ್ತಾರೆ, ಮುಂಜಾನೆ ಪೂರಿ ಮಾಡ್ತಾರೆ, ಒಗ್ಗರಣೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇಲ್ಲ ರೊಟ್ಟಿ ಕಟ್ಕೊಂಡು ಹೋಗ ಅಂತ ಹೇಳ್ಬೇಕು. ಅಲ್ಲಿ ಮುಂಜಾನೆ ಪೂರಿ ಗಿರಿ ಎಲ್ಲ ಮಾಡ್ತಾನೆ, ಅದ ನಾಷ್ಟ ಮಾಡ್ಕೊಂಡು ಕೊಂಡಲ್ಲ. ಇಲ್ಲ ಹಂಗೆ ಮಾಡ್ತಾನತ್ತೆ, ಯಾವಾಗಲೂ ಹಂಗೆ ಮಾಡೋದು. ಇವತ್ತು ರೊಟ್ಟಿ ಮಾಡಿದ್ದು ನಾನು ಜಲ್ದಿ ಮುಂಜಾನೆದ್ದು ತಿನ್ಬೇಕು ಅನಿಸ್ತೇನೆ. 2 ರೊಟ್ಟಿ ಹಂಗೆ ತಿಂದು ಹೋದ. ಅಲ್ಲೇ ಏನಿಲ್ಲ, ಜಲ್ದಿ ಮಾಡಿದ್ನಪ್ಪ ಅಂದ್ರೆ ಕಡಿಯೋಣ ಹೋಗ್ಬಿಡ್ತಾನ. ಅಲ್ಲೇ ನಾಷ್ಟ ಮಾಡ್ಕೊಂತಾನೆ. ಇವತ್ತು ಇಲ್ಲೇ ತಿಂದು ಹೋಗ್ಬಿಟ್ಟು. ಅದು ಹೆಂಗೆ ನಡೆದಂತ ಹೋಟ್ಲದೆಲ್ಲ ವ್ಯಾಪಾರ ಎಲ್ಲ ನಡೆದೈತೆ, ಹಂಗೆ ನಡೀತೈತೆ. 6 ಕೇಳಲ್ಲ 3 ಕೇಳಲ್ಲ, ಜೀವನ ನಡೆಕ್ಕೆ ಅನ್ನೋದಿಲ್ಲ. ನಮ್ಮ ಮನೆ ಹತ್ರ ಆ ಕಡೆ ದನರ ಮನೆ ಗೊತ್ತಲ್ಲ, ಮಾಮಂದನ ಮತ್ತು ಹಿಂಗೆ ಹೊಲದೂನ ಎಲ್ಲ ಮೇಲೆ ಹೊಲದೂನ ಮಾಡ್ಕೊಂತಾರ. ಹಂಗೆ ಮತ್ತು ಹೋಟ್ಲ್ ಇಟ್ಟೈತೆಲ್ಲ ನಡೀತೈತೆ, ಹಂಗೇನಿಲ್ಲ. ಹೌದು, ಮತ್ತೇನು ಬಸಮ್ಮಕ್ಕನ ಯಾವಾಗ ಕರ್ಕೊಂಬರ್ತಾರಂತ? ಎಷ್ಟು ತಿಂಗಳು ಬಿದ್ದೈತೆ ನೀವು ಏನು ಮಾಡ್ತಾರ? ನಾವು ಮತ್ತೆ ಕೇಳ್ಬೇಕು. ಕರ್ಕೊಂಬರ್ತಾರೆ ಅನಿಸ್ತೈತಿ. ಈಗ ಇನ್ನೊಂದು ತಿಂಗಳು ಬಿಟ್ಟು ಕರ್ಕೊಂಬರ್ತಾರೆ, ನೀವು ಕರ್ಕೊಂಬರ್ತಾರೆ ಗೊತ್ತಿಲ್ಲ, ನೋಡ್ಬೇಕು. ಸ್ವಲ್ಪ ಎದ್ದು ಓಡಾಡಂಗೆ ಹಾಲು ಬಿಡವ. ಇಲ್ಲಿ ಬಂದು ಮತ್ತೆ ನಾನು ದೇಕ್ಬೇಕು, ನಾನು ಮಾಡ್ಬೇಕು ಎಲ್ಲ ಸರ್. ಆರಾಮಾಗಿ ಬರಲಿ ಬಿಡಕ್ಕೆ, ಏನು ಬರ್ತಾರೆ ಅಂತ ಇಲ್ಲ ಯಾರು ಹಾಕತ್ತಿಲ್ಲ. ಇಲ್ಲಂತ ಯಾರು ಹಾಕತ್ತಿಲ್ಲ, ಆರಾಮಾಗಿ ಬರಲಾಕ್ ಬಿಡು. ತಿಳಿವ ಒಟ್ಟು ಒಂದು ಕೇಳ್ದೆ ಇಲ್ಲಿ ನೋಡಕೈತಿ. ಒಟ್ಟು ನೀನು ಒಂದು ಕೇಳ, ಒಟ್ಟು ಒಂದು ಕೇಳಲ್ಲ. ನಿಂಗೆ ಮುಂಚೆಗೆ ಬಂದಾಗ ಬಿಡಕ್ಕೆ ಚಲೋ ಇದ್ಲು ಫಸ್ಟಿಗೆ ಬಂದಾಗ. ಅವ್ರವ್ವ ಚಲೋ ಹೆಣ್ಮಗಳು ಪಾಪ ಬರ್ತಿರ್ತಾವಲ್ಲ, ಅವ್ರವ್ವ ಚಲೋ. ಈ ಹೆಣ್ಮಗಳು ಫಸ್ಟಿಗೆ ಬಂದಾಗೆಲ್ಲ ಚಲೋ ತಂಗಿದ್ಲ. ಆಮೇಲೆ ಯಾಕೆ ಹಿಂಗೆ ಆದ್ಲ ಏನೋ ಗೊತ್ತಿಲ್ಲ. ಹೇಳೋರು ಕೇಳೋರು ಇರ್ತಾರಲ್ಲವ, ಹಚ್ಕೊಡ್ತಾರೆ, ಹಚ್ಕೊಟ್ಟಂಗೆಲ್ಲ ಇಟ್ಕೊಳ್ತೀನಿ ಅಷ್ಟೇ. ಏನು ಹೇಳೋರು ಕೇಳೋರು ಇರ್ತಾರೆ, ಅವ್ರನ್ನೆಲ್ಲ ಇದು ಮಾಡ್ಕೊಂಡು ಕುಂದ್ರಕತ್ತೈತೆ. ಅವ್ರವ್ರಿಗೆ ತಿಳಿದಿದ್ದು ಅವ್ರವ್ರಿಗೆ ಮಾಡ್ತಾರೆ, ಅವರಿಷ್ಟ. ಮತ್ತು ನಿಮ್ಮ ಶಿವಲಿಂಗನ ಮದುವೆ ಏನಾಯ್ತು? ಮತ್ತೆ ಏನು ಯುಗಾದಿಗೆ ಮಾಡ್ಬೇಕಂತಂದ್ರೆ ಯುಗಾದಿ ಮುಗಿದು 1 ತಿಂಗಳು ಹಾಕಂತಪ್ಪ. ಇಲ್ಲ ಯುಗಾದಿಗೆ ಮಾಡ್ಬೇಕಂತೇಳಿ ಎಲ್ಲ ಇದು ಮಾಡ್ಕೊಂಡಿದ್ರು, ಡೇಟನ್ನೆಲ್ಲ ಇದು ಮಾಡಿದ್ರು. ಆಮೇಲೆ ಅದೇನೋ ಏನಾಯ್ತು ಏನೋ ಗೊತ್ತಿಲ್ಲ, ಮತ್ತೆ ಮುಂದಕ್ಕೆ ಹಾಕಿದ್ರು. ಈಗಿನ ಡೇಟ್ ಇದು ಮಾಡಿಲ್ಲ, ಯಾವಾಗಂತೇಳಿ ದಿನಾಂಕ ಗುರುತು ಮಾಡಿಲ್ಲ. ಮಾಡ್ತಾರಂತ. ಏನು ಅದೇ ಹುಡುಗಿನ ಇದಾಗೈತೆ, ಯಾವಾಗಂತೆ ದಿನಾಂಕಿನ ಗುರುತು ಮಾಡಿಲ್ಲ. ಮಾಡ್ತಾರೆ. ಮಾಡಿಂದ ಸ್ವಲ್ಪ ನಾವು ಲಗ್ನ ಪತ್ರ ಕೊಡೋಕೆ ಅದಕ್ಕೆ ಇದಕ್ಕಂತ ಇದು ಮಾಡೋಣ ಅಂತಂದ್ರೆ, ಅವ್ರ ಮನೆ ಯಾರೋ ಒಂದು ಮನೆಗೆ ಆರಾಮಿಲ್ಲ ಅಂತೇಳಿ ಮತ್ತೆ ಲಗ್ನ ಟೈಮ್ನಾಗ ಹಿಂಗೆ ಆಗ್ತೈತೆ ಅಂತೇಳಿ ಇದು ಮಾಡ್ಯಾರು. ಆ ಮುದಕ್ಕಿನ ಐತೆ ಹೆಂಗೆ ಅಂತೇಳಿ ಮತ್ತೆ ಏನು ಮಾಡ್ತಾರೆ ಗೊತ್ತಿಲ್ಲ, ನೋಡ್ಬೇಕು. ಇದ್ದಾಗ ಲಗ್ನ ಮಾಡಿಬಿಟ್ರೆ ಆ ಮುದಕ್ಕಿನ 2 ಅಕ್ಕಿ ಆಗ್ತೈತೆ. ಇವ್ರು ಏನು ಮಾಡ್ತಾರೆ ಏನೋ, ಯಾವ ದಿನ ಗುರುತು ಮಾಡಿಲ್ಲ, ಏನು ಮಾಡ್ತಾರೆ ನೋಡ್ಬೇಕು. ಇಲ್ಲಿ ನಾಗಮ್ಮಕ್ಕಿನ ಬಂದೇ ಇರಲ್ಲ ಇಷ್ಟೈತಿ ಬರೋಕ್ಕೆ. ಬರ್ತಾಳೆ ಅನಿಸ್ತೈತೆ, ಬರ್ಬೋದು. ಈಗ ಬಂದು ನಾಗಮ್ಮಕ್ಕ ಅನ್ಸಿದ್ರಾಗ ಏನೋ ಇಷ್ಟೈತಿ ಎಲ್ಲ ಮಾತಾಡ್ಕೊಂತ ಕುಂತ್ಕೊಂಡ್ಬಿಟ್ಟಿರಿ. ಏನು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಮುಗಿಸಿ ಎಲ್ಲ ಕೆಲಸ ಎಲ್ಲ ಏನೈತೆ. ನಿಮ್ಮ ಅಣ್ಣ ಹೋದ್ರೆ ತೋಟಕ್ಕೆ ಹೋದೈತೆ, ಹೊಲ ಇದು ದನದ ಮನೆಗೆ ಹೋದ. ಹಂಗೆ ಕುಂತ್ಕೊಂಡು ಮಾತಾಡ್ಕೊಂತ. ಈಗೇನು ಇಲ್ಲಿ ಹೊಲಕ್ಕೆ ಕೆಲಸ ದಗದ ಏನಿಲ್ಲಲ್ಲ, ಕುಂತ್ಕೊಂಡು ಹಂಗೆ ಮಾತಾಡ್ಕೊಂತ ಬಾ. ಕುಂದ್ರೆ ನಿಂದೆಲ್ಲ ಮುಗಿತೇನೆ ದಗದ ಏನು ಮಾಡಕತ್ತಿಲ್ಲ. ಮುಗಿತವ ಎಲ್ಲ ದಗದ ಅನ್ನಕ್ಕೇನ. ಮುಂಜಾನೆ ನಾನು ರೊಟ್ಟಿನ ಮಾಡಿದ್ದೆ, 2 ಬಿಸಿ ಬಿಸಿ ರೊಟ್ಟಿ ತಿಂದ್ಲವ. ಕುಂದ್ರೆ ಹುಡುಗರು ಕೂಡ ಆಡ್ಕೊಂತ ಕುಂದ್ರಲ್ಲ. ನಾನು ಸ್ವಲ್ಪ ಬಟ್ಟೆ ಇಟ್ಟಿದ್ವಲ್ಲ, ಆಮೇಲೆ ಸರ್ ನಾನು ಸ್ವಲ್ಪ 1 ರೊಟ್ಟಿ ತಿಂದು ಹಂಗೆ ನೋಡಂತೇಳಿ ಅಂತ ಮೆಲ್ಲಕ್ಕೆ ಮಾತಾಡ್ಕೊಂತ ಮನ್ಸೂರು ಅಂತ ಮೆಲ್ಲಕ್ಕೆ ಹಂಗೆ ನಡ್ಕೊಂತ ಬಂದೆ. ನಮ್ಮ ಬೀಗರ ಕಡೆ ಏನು ಬಂದಿದ್ರೆ ಮತ್ತೇನು ಮದುವೆ ಏನು ಮಾಡಿದ್ರಿ, ಏನು ಕಟ್ಟಿ ಹಿಂಗೆ ಏನು ಗೊತ್ತಿಲ್ಲ ಅವ. ಏನು ಮತ್ತೆ ಅದ ಗುರುತು ಮಾಡ್ತಾರಂತ, ಏನು ಬಂದಿಲ್ಲ. ಮುಂದಿನ ವಾರ ಏನೋ ಬರ್ತಾರಂತ. ಬಂದ್ರಪ್ಪ ಮತ್ತೆ ಅವ್ರ ಮನೆ ಮುದುಕಿ ಸಲ ಇದು ಮಾಡಿದ್ರು. ಮತ್ತೇನೋ ಮುದುಕಿ ಮಾಡ್ತೀನಿ ಇನ್ನೂ ಸ್ವಲ್ಪ ಗಟ್ಟಿನ ಐತೆ ಅಂತ ಮಾಡಿಬಿಡಮ್ರಿ. ಏನು ಯಜಮಾನ್ ಮನುಷ್ಯರು ಏನಾಗಲ್ಲ, ಏನು ರಾತ್ರಿ ಯಜಮಾನ್ ಮನುಷ್ಯರು ನಡೀತೈತೆ, ಮಾಡೋಣ ಮೇಡಮ್ ಅಂತಂದ್ರಂತ. ಬರ್ತಾರಂತ ಮುಂದಿನ ವಾರ. ಬಂದ್ರಪ್ಪ ಅಂದ್ರೆ ಅವಾಗ ಇದು ದಿನ ಗುರುತು ಮಾಡ್ತಾರಂತ. ಹೌದು, ಅದೊಂದು ಆಗ್ತಂತೆ. ಹೆಂಗೆ ಮುಂದಕ್ಕೆ ಹಾಕಿ ಅಂತ ಅಂತೈತೆ. ಆದ್ರೆ ಒಂದು ಚಲೋ ಆಗ್ತೈತಿವ ಅದು ತಿಳಕ್ಕ ಆಟೋ. ಅದೇನು ಮತ್ತೆ ಎಲ್ಲ ಉಪ್ಪಾರೆಲ್ಲ ಮಾಡ್ಯಾರೆಲ್ಲ ಇದಾಗ್ಯಾವ ಆಟೋ ಸ್ವಲ್ಪ ಹಂಗೆ. ಮತ್ತೆ ಮನೆಗೆ ಇದ್ದು ಎಲ್ಲ ಸಣ್ಣ ಪುಟ್ಟ. ಇಲ್ಲಿ ರಾಜೇಶ್ವರಿ ಬಂದಿರ, ಸಂಗಮದವ್ರು ಇಬ್ಬರು ಬಂದಿರಿ. ಎಲ್ಲಿ ಬರ್ಲಿ ರಾಜೇಶ್ವರಿ? ಯಾಕೆ ಅವರು ತವ್ರ ಮನೆಗೆ ಹೋಗ್ಯಾಳ. ಯಾರು ಅವ್ರ ತವ್ರ ಮನೆ ಯಾರು ಹುಡುಗಿ ದೊಡ್ಡದಾಗೈತೆ ಅಂತ ಅಲ್ಲಿಗೆ ಹೋಗ್ಯಾಳಕ್ಕೆ ಬಂದಿಲ್ಲ. ಮತ್ತೆ ನಿಮ್ಗೆ ಕರೆದಿಲ್ಲ? ಮತ್ತೆ ಇಬ್ಬರು ಅಕ್ಕ ತಂಗಿಯರು ನಿಮ್ಗೆ ಕರೆದಿಲ್ಲ ಅವರು? ಅದಕ್ಕೆ ಅವ್ರೇನು ಕರೆದಾರ ಬಿಡು. ಮನೆಗೆ ನಮ್ಮತ್ತೆ ಒಂದು ಐತಲ್ಲ, ಇಬ್ಬರು ಹೋದ್ರೆ ಅಡಿ ಯಾರು ಮಾಡ್ತಾರೆ ದಗದ ಯಾರು ಮಾಡ್ತಾರೆ ಅಂತೇಳಿ ಹೋದ್ರೆ ಕತ್ತಿದ್ದು ಒಂದ ಸಮನೆ. ಅದಕ್ಕೆ ನೀನು ಹಬ್ಬಕ್ಕೆ ಹೋಗಾರವ ಅಂತೇಳಿ ಕಳಿಸಿದೆ. ಹೋದ್ಲು. ಈಗ ಏನಿಲ್ಲ ಬಿಡೋಕೆ ಅದ್ರಾಗೇನ, ನಮ್ಮ ಮನೆ ಬೇರೆನೇ ಮಾಡೀವಿ ಅಂದ್ರೆ ಈ ಮುದಿ ಕೊಟ್ಟ ಹೋದ್ರೆ ಯಾರ್ತಿತ್ತು ಒಂದೇ ಸಮಯ. ಈಗ ಮತ್ತೆ ಊರು ಅಂದ್ರೆ ಮತ್ತೆ ಅವ್ರ ಮನೆ ಹತ್ತಿಗೆಲ್ಲ ರೊಟ್ಟಿ ಗಿಟ್ಟಿ ಅಡಿಗೆಲ್ಲ ಮಾಡ್ಕೊಳ್ಬೇಕಲ್ಲ ಹುಡುಗರಿಗೆ. ಯಾಕೆ ಒಂದು ಹುಡುಗಿನ ಕರ್ಕೊಂಡಾಗ ಇನ್ನೊಂದು ಹುಡುಗಿ ಇಲ್ಲೇ ಐತೆ.
ಮತ್ತು ಮಾಡ್ಬೇಕಲ್ಲ. ಇಲ್ಲಿ ಮತ್ತೆ ಹೋಗ್ಬರ್ಲಿ ಬಿಡು, ಏನು ಮಾಡಕತ್ತೆ. ಕರೆದಾರ ಬಿಡು, ಅವ್ರೇನು ಸುಳ್ಳು ಅನ್ಬಾರ್ದು. ಹೌದಾ, ನಿಮ್ಮ ಮದಿಕೆ ಬೇಕವ್ವ. ಯಾವಾಗಲೂ ಅಷ್ಟು ನಾನು ಒಟ್ಟ 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 ಅಂತ ಇರ್ತೈತೆ. ನಾನು ಯಾವಾಗ ಹಿಂಗೆ ಬಂತು. ಏನು ಮಾಡ್ಬೇಕಾ, ಎಲ್ಲ ಕೇಳ್ಕೆ ಬಂದಿರ್ಬೇಕು. ಚಲೋ ಹತ್ತಿದ್ರೆ ಸಿಗ್ಬೇಕಂದ್ರೆ ಎಲ್ಲ ಕೇಳ್ಕೆ ಬಂದಿರ್ಬೇಕು. ಏನು ಮಾಡ್ತಿದ್ದಿ ಹಂಗವ. ಏನು ಮತ್ತೆ ನಿಂತ್ಕೊಂಡು ಮಾತಾಡೋಕ್ಕಾಗ್ತ. ನಾವು ನಿಂತ್ಕೊಂಡು ಮಾತಾಡೋ ಸುಮ್ಮನೆ ಬಿಡ್ತಾಳೆ ಮತ್ತೆ ಜಾಸ್ತಿ ಇಡ್ತೇವೆ. ಇದಕ್ಕೆ ಬೇಕು ಸುಮ್ಮನೆ ಇದ್ದಾಗ. ಬ್ಯಾಸ್ಕೊಂಡು ಚಲೋ ಐತಿ. ದನರ ಮನೆ ಮಜ್ಜಿಗೆ ಕೊಡ್ತಾರೆ, ಇಸ್ಕೊಂಬರಕ್ಕೆ ಹೋಗ್ಬೇಕಾ, ಕೇಳ್ಬೇಕು ಕೊಡ್ತಾರೇನೋ ಅಂತೇಳಿ. ಯಾವಾಗಲೂ ಪ್ರತಿ ವರ್ಷ ಕೊಡ್ತಾರಲ್ಲ, ಯಾವಾಗಲೂ ಕೊಡ್ತಿರ್ತಾರೆ ಪ್ರತಿ ವರ್ಷ ಅಂತಲ್ಲ, ಬ್ಯಾಸಿಗೆ ಅಂತ ತಗೊಂಡು ಸಪ್ ಕೊಡೋದು ಇದು ಮಾಡ್ತಾರೆ. ಹಂಗಾಗಿ ಹೋಗಂಬ್ರೆ ನಾಳಿದ್ದೆ. ಹ್ಞೂ ಅದೊಂದು ಚಲೋ ಹಂಗಾರೆ ಬ್ಯಾಸಿಗೆ ಅಂತ ತಗೊಂಡು ಪುಣ್ಯ ಹಾಕ್ಮಾಡ್ರಿ ದನರು. ಮನ್ಯಾಗ ಹಿಂಡು ದನಗಳಲ್ಲ, ಮತ್ತು ಹಾಲು ಮೊಸರು ಎಲ್ಲ ಇದಿರ್ತೈತೆ, ಹಿಂಡಾಗಿರ್ತೈತೆ. ಮತ್ತು ಹಂಗೆ ಪಾಪ ಬಂದರಿಗೆಲ್ಲ ಹಂಚ್ತಾರೆ, ಮಜ್ಜಿಗೆ ಮಾಡಿಕೆ ಹಂಚ್ತಾರೆ. ಹೋಗಮ್ ತಗೋರಿ ನಾಳಿದ್ದೆ. ಹೋಗಂಬ್ರಿ, ಕೊಡ್ತಾರೆ ಎಲ್ಲರಿಗೂ ಕೊಡ್ತಾರೆ, ಹೋದ್ರೆ ಎಲ್ಲರಿಗೂ ಕೊಡ್ತಾರೆ. ಹೋಗಂಬ್ರಿ. ನಮ್ಮ ಮಿಕ್ಕಿ ಮಾದಮ್ಮ ಬಂದಲ್ಲ, ಮಾದಮ್ಮ ಎಲ್ಲಿಗೆ ಹೋಗಿರ್ತಾರೆ, ಇಕ್ಕಬೇಕಮ್ಮ ಎಲ್ಲ ಕಡೆ ಅಡ್ಡಾಡ್ತಾವೆ ನೋಡು. ಮತ್ತು ವಯಸ್ಸಿಗೆ ತಿನ್ನೋದಿಲ್ಲ, ಎಲ್ಲ ಕಡೆ ಅಡ್ಡಾಡ್ತೈತೆ ಮುದಕ್ಕೆ. ಕಿವಿ ಅಂತ ಕೇಳಲ್ಲ ಅಷ್ಟ. ಮುಂಜಾನೆ ಎಲ್ಲರೂ ಹೆಂಗೆ ಕುಂತ್ಕೊಂಡ್ಬಿಟ್ಟ ನೋಡಿ, ದಗದ ಬಗ್ಸಿ ಎಲ್ಲ ಬಿಟ್ಟು ಮಾತಾಡ್ಕೊಂತ. ಏನು ದಗದ ವಾರ ಬದುಕು ದಗದಿಲ್ಲ ಅಂದರೆ ನಮ್ಗೆಲ್ಲರೂ ಮಾತಾಡ್ಕೊಂಡು ಕುಂತ್ಕೊಂಡ್ರಲ್ಲ ಬೆಂಗಳೂರು. ಬರ್ತಿದ್ದಂಗೆ ನಾವು ಬೈತೈತಿ ಮುದಕ್ಕೆ ಎಲ್ಲರಿಗೂ ಒಂದೇ ಸಮಾನ ಇದು ಮಾಡ್ತೈತೆ, ಎಲ್ಲರಿಗೂ ಬೈತೈತಿ. ಅಮ್ಮ ದಗದೆಲ್ಲ ಆಗೈತದೆ, ಮಾತಾಡ್ಕೊಂತ ಕುಂತೀವಿ ಸುಮ್ಮನೆ. ಅಯ್ಯೋ ಮತ್ತೆ ಎಲ್ಲರೂ ದಗದ ಮುಗಿದೈತಲ್ಲ ಈಗ. ಇದು ಏನು ಹೊಲ್ದಾಗ ಯಾವ ದಗದಿಲ್ಲ, ಕೂಲಿ ಇಲ್ಲ. ಹಂಗಾಗಿ ಸುಮ್ಮನೆ ಮತ್ತೆ ಕುಂತ್ಕೊಂಡು ಹಂಗೆ ಒತ್ತು ಹೇಳ್ಬೇಕಲ್ಲ. ನೀನು ನನಗೆ ಹಂಗೆಲ್ಲ ಅನ್ನೋಕ್ಕೆಲ್ಲ ಇಲ್ಲ ಯಾಕಂದ್ರೆ ಇವತ್ತು ನೀನು ಹಂಗೆಲ್ಲ ಅನ್ನೋಕ್ಕೆಲ್ಲ ಇಲ್ಲ ನೀನು. ಇಲ್ಲ ಇವತ್ತಾಗಮ್ಮ ನೀವು ಹತ್ತು ಜನರ ಅಲ್ಲ, ನೀನು ದಗದ ಮಾಡೋದು ನೋಡಕತ್ತಿದ್ದೆ ನಾನು. ಇವ್ರಿಗೆ ಈ ಬೆಲೆ ಬಂದಿದ್ದೀನಿ ಅಂತ ನನಗೆ ನನ್ನ ಮಗ ಇದ್ದಂಗೆ ನೀನು ಏನಲ್ಲ ಇವತ್ತಾಗ ನಾನು ಕೆಬ್ಬಕ್ಕಿಗಲ್ಲ ಅಂತ ನಮಗೆಲ್ಲರಿಗೂ ಬೈದೈತೆ ಅಂತೀವಿ ಮುದಕ್ಕೆ. ಇದು ಮೋಸ, ಇದು ಎಲ್ಲರಿಗೂ ಬೈಂಗಿದ್ರೆ ಎಲ್ಲರಿಗೂ ಇದು ಮಾಡ್ಬೇಕು. ಏನಂತಾರಲ್ಲೈಕಿ ಹಂಗೆ ಎಲ್ಲರಿದ್ದಾಗ ಬೈತಿದ್ದಿ, ಎಲ್ಲರಿಲ್ಲಾದಾಗ ಬೈಯಲ್ಲ ಅಂತಾರಲ್ಲ. ಲೇ ನಾನು ಅದ್ರಂಗೆ ಮಾಡ್ಕೊಂಡಲ್ಲ, ಎಲ್ಲರಿದ್ದಾಗ ನಡ್ಕು, ಎಲ್ಲರಿಲ್ಲಾದಾಗ ನಡ್ಕು. ನಾನು ಹಂಗೇನೆಲ್ಲ ಅವರಿದ್ದ ಬಂದು ಮಾಡಲ್ಲ. ನೀವು ಯಾಕಂಗೆ ಅನಿಸ್ತೀರಿ ನಾನೇನೇ ಇದ್ದೆ ಅದೇ ಅಂತೀನಿ ನೋಡಿ. ಎಲ್ಲರಿಗೂ ಒಂದೇ ಥರ ಮಾಡ್ಬೇಕಂದ್ರೆ ಎಲ್ಲರಿದ್ದಾಗ ಬೈತಿದ್ದಿ, ಎಲ್ಲರಿಲ್ಲಾದ ಬೈಲ ಅಂತ ಹಂಗೆ ಅಂತ ನಾನು. ನೀನು ಯಾವ ಯಾರು ಬಿಡ್ತಿದ್ದೆ ತಾಯಿ ಅಂತಂದು ನಾನು. ಅದು ಹೋಗಿ ಬಿಡು ನಾಗಮ್ಮ. ಹೀರೋ ಹೊಂಟಿದ್ಲವ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ಲು. ಅಲ್ಲಿ ಹೋಗಿ ಯಾರೇ ಚಾಡ ಮಾತಾಡಮ್ಮ, ಚಾಡ ಚುಚ್ಚಮ್ಮ, ಒಟ್ಟು ಏನೋ ಒಂದು ಕಿಡ್ಡಿ ಕುಂಕಿ ಮಾಡಮ್ಮಂತೆ ಆ ಕಡೆ ನೋಡ್ಕೊಂತ ನಿಂತಿದ್ಲು. ನಾನು ಹೋಗಿ ಒಟ್ಟು ನಂಗೆ ಹೊಡಿಬಿಟ್ಲು, ನಿಂದಿರಲೇ ಇಲ್ಲ. ಒಟ್ಟ ದೂರದಿಂದ ನೋಡಿದ್ದಾನು. ಯಪ್ಪ ಎಲ್ಲಂತೆ ಅಮ್ಮನ ಕಡೆ ಎಲ್ಲಂತೆ ನಿಂದಲಾರ್ದು ಓಡಿಬಿಟ್ಲು. ಊರಾಗ ಐರೋ ಒಂದು ಎಮ್ಮಂದು ಭಾರಿ ಒಂಥರ ನಕಲಿ ಏನು ಸುದ್ದಿ ಹೇಳಕ್ಕೆಲ್ಲ ಬಿಡು. ಒಟ್ಟು ಊರಾಗ ಯಾರು ಏನು ಮಾಡಲಿ, ಯಾರು ಹೆಂಗೆ ಅಡಿಗೆಸ್ಲಿ ಅಂತ ಕಾಯ್ತಿರ್ತಾವೆ. ಅದು ಎಮ್ಮಗೆ ಆಗಿ ಬರಲ್ಲ ಅದು ಒಟ್ಟ. ಹಾಗಾಗಿ ಇಬ್ಬರಿಗೆ ಒಂಥರ ಜುಗಲ್ ಬಂದು ಬಿಡ್ತೈತಿ ಇಬ್ಬರಿಗೆ ಆ ಕಡೆ ಇದ್ದ ಕಡೆ. ಆದ್ರೆ ಅಮ್ಮ ಇರೋ ಸಲ ಒಂದು ಸ್ವಲ್ಪ ಅನ್ಸ್ತಾಳೆ, ಇಲ್ಲಪ್ಪ ಅಂದ್ರೆ ಅದು ಕೆಟ್ಟ ಭಾಳ ಬೆಂಡೆನ್ಸಿದೆ ಆಕಿ. ಅದೇವ ನಮ್ಮ ಶಿವಲಿಂಗನ ಮದುವೆಗೂ ಏನೋ ಒಂದು ಹಚ್ಚಿದ್ಲು, ಮತ್ತೆ ಹೋಗಿ ಎಲ್ಲ ಸರಿ ಮಾಡಿದ್ವಲ್ಲ. ಮಗ ಒಂದು ಎದಕ್ಕೆ ಹಂಗೆ ಉರಿತೈತಿ ಏನೋ ನಾನು. ಅದು ಯಾವಾಗಲೂ ಹಂಗೆ ಬಂತು. ಎಷ್ಟು ಸಲ ಬೈದೀವಿ, ಎಷ್ಟು ಸಲ ಹೊಡೆದೀವಿ, ಏನು ಮಾಡಿದ್ರೆ ಒಟ್ಟ ಇದು ಮಾಡಲ್ಲ. ಒಟ್ಟ ಆಡ್ಕೊಂತ ತಮ್ಮಂದಿ ಮಕ್ಕಳನ್ನ ಆಡ್ಕೊಂತದ್ದು. ಅದಕ್ಕೆ ಅವ್ರ ಮಂದಿ ಮಕ್ಕಳು ಯಾರು ಒಟ್ಟ ಸೇರೋದೇ ಇಲ್ಲ. ಯಾರನ್ನು ಬಿಡಲ್ಲಕ್ಕೆ, ತಮ್ಮಂದಿ ಮಕ್ಕಳನ್ನ ಬಿಡಲ್ಲ, ಯಾರನ್ನು ಬಿಡಲ್ಲ, ಎಲ್ಲರೂ ಹಂಗೆ ಮಾಡ್ತೈತೆ. ಹೋಗಿ ಬಿಡಂಗೆ ಅಮ್ಮ ಚಲೋ ಮಾಡಿದ ಹಂಗಾರ. ನೀನು ಒಬ್ಬ ಕಿರ ಸಲಗಕ್ಕಿ ಯಾರು ತಂಟಕ್ಕೆ ಬರಲ್ಲ. ಹಿಂಗೆ ಇರು ನೀನು ಆಕಿಗೆ. ನೋಡಮ್ಮ ನಾನು ಅಲ್ಲಿನಂತ ಸ್ವಲ್ಪ ಹಂಚ್ಬೇಕಿಗೆ. ಅಲ್ಲ ನಾನು ಇಲ್ಲಪ್ಪ ಅಂದ್ರೆ ಇಡೀ ಎಷ್ಟು ಮಂದಿ ಬೆಂಕಸ್ತೇವೆ. ನಾನು ಸಸಿ ತಂಟಕ್ಕೆ ಬಂದಿದ್ದು ನೋಡು, ಅವತ್ತು ನಾನು ಜಾಸ್ತಿ ನೋಡು ಒಳ್ಳೆ ಹೊಡೆಯಬಿಟ್ಟು ಅಲ್ಲಿ ಬಿಟ್ಟು ನಿನ್ನ ಸಸಿ ತಂಟಕ್ಕೆ ಬಂದ ನನಗೆ ಹೋಗಿ ಚಲೋ ಆಯ್ತು ಬಿಡಿ ಹಂಗಾರ. ನಮ್ಮ ನಿಂಗಂತ ಬಂದಲ್ಲ ಬಾ ಅತ್ತೆ ಆರಾಮದ್ದಲ್ಲವ. ಒಳ್ಳೆ ಈಗ ಹೇಳೋದಕ್ಕೆ ಫೋನ್ ಮಾಡಿ ಬರಕ್ಕೆ ನೀನು ಹಂಗೆ ಬಂದ್ಬಿಟ್ಟು ಬಾರಂಗೆ ಹೋಗಮ್ಮ. ಆರಾಮದಿಲ್ಲ ನಾಗಮ್ಮ, ಆರಾಮದ್ದಲ್ಲವ ನೀನು? ಮನೆ ಮಗ ಆರಾಮದ್ದಿಲ್ಲ, ನೀನು ಆರಾಮಾಗಕ್ಕವ? ನಂಗೆ ಆರಾಮದ ನಂಗೆ. ಬಾ ಕುಂತು ಬಾ. ಯಾರು ಬಂದ್ರ? ಯಾರು ಕೂಡ ಮಾತಾಡಕತ್ತ ನಾಗಮ್ಮ? ಓ ನಿಂಗಮ್ಮ. ಏನಂತಾವ ಮಗಳು? ಮೊಮ್ಮಗ ಏನಂತಾಳ? ಆರಾಮದ್ದಂಗೆ ಅಮ್ಮ? ಆರಾಮದ ಮಗಳು ಮೊಮ್ಮಗ ಇಬ್ಬರು ಆರಾಮದಾರ? ಹಂಗೆ ಬಂದೆ ಮಾತಾಡ್ಸಂಡು ಹೋಗಮ್ಮಂತೇಳಿ ಬಂದೆ. ಹೌದಾ? ನಿಮ್ಮ ಮಗಳು ಬಂದಿಷ್ಟು ಬೈದು ಬಿದ್ದೆ ಅವಕ ಒಂಚೂರು ನೆಟ್ಟಿಗೆ ಮಾಡಲ್ಲ. ನಾಗಮ್ಮ ಅಂದ್ರೆ ಬಡ್ಡಿ ಸೇರಲ್ಲ. ಹೇಳ್ಬೇಕ ಬಂದೈತೆ ನೀನು ತಾಯಿ ಕೇಸು. ಅಮ್ಮ ಅದೆಲ್ಲ ಯಾಕೆ ಬೇಕಾದೆ ಬಿಡು. ಇವ ಮನೆಗೆ ಬಂದರೆ ಹಂಗೆಲ್ಲ ಮಾತಾಡ್ತಾರ ಮದಮ್ಮಮ್ಮ. ಬಿಡ ನೀನು ಮಾತಾಡ್ಬಿಡವ ಅದೆಲ್ಲ. ಇಲ್ಲಿ ಬಿಡು ನಾಗಮ್ಮ ಕೇಳಿದ್ರೆ ನಮ್ಮ ಆದ್ರೆ ಏನೋ ಇದಿಲ್ಲ. ಮತ್ತೆ ನಮ್ಮ ಬಸ್ಸ ಮಾಡೋಗಳು ಹಂಗೆ ಇರ್ತಾವೆ. ಇಲ್ಲಿ ಮತ್ತೆ ಮಾಡಿದ್ರೆ ಏನೈತೆ ಇಲ್ಲಿ ನೋವಿಲ್ಲಲ್ಲ, ಅದು ಮಾತಾಡ್ಕೇಸಿ ಮತ್ತೆ ಕರ್ಕೊಂಡು ಹೋಗೋದು ಐತಲ್ಲ. ಹಂಗಾಗಿ ಮಾತಾಡ್ಕೊಂಡು ಹೋಗಮ್ಮಂತೇಳಿ ಬಂದು ಯಾವಾಗ ಕರ್ಕೊಂಡ್ತೀರಿ ಇರ್ತೈತೆ ಅಂತೇಳಿ. ಅಲ್ಲ ನಮ್ಮ ಮನೆಗೆ ಇರಲಿ ಇರೋದು ಬೇಡ ಅಂತಲ್ಲ. ಆದರೆ ಪದ್ಧತಿ ಇರ್ತದೆ ಇಷ್ಟು ಹಿಂಗಂತೇಳಿ ಕೇಳ್ಕೊಂಡು ಹೋಗಮ್ಮಂತ ಇಲ್ಲ ನೀವು ಬಾರವಿ ಒಳಗೆ ಕುಂದ್ರೆ ಬಾ. ಕರೆಕ್ಟ್ ಅವ ಮನೆಗೆ ಅದ ಬಾ. ಹೇಗೆ ಕಳಿಸ್ತು ಯಾರಿಗೆಲ್ಲ ಬರ್ತಾವ ಬಾ ಮಾತಾಡ್ತಾನೆ ಬಾ. ಆರಾಮದ ಅತ್ತಿಯಮ್ಮ ಹುಡುಗಿ ಆರಾಮೈತೆ? ಆರಾಮದಾರ ಕರ್ಸು ಮಾತಾಡವ. ಮಾತಾಡ್ಕೇಸಿ ಹೋಗ್ತು ನಾನೆಲ್ಲ ಒಳ್ಳೆ ಹೋಗ್ಬೇಕು. ನಾನು ಕುಣಿತೀವಿ ಒಂದೇ ಸಮಯ ಹೋಗ್ಬೇಕಂತ ಏನಿಟ್ಟು ಇದ್ದು ಹೋಗಿಲ್ಲ ಒಂದು ಸ್ವಲ್ಪ ದಿನ. ಇವಾಗ ನಾಳೆ ಹೋಗು. ಇಲ್ಲವ ಅಲ್ಲಿ ಹುಡುಗಿ ಅಂದ್ಬಿಟ್ಟು ಬಂದಿನಲ್ಲ ಮತ್ತು ಭಾಳ ಅಂತೀವಿ ಮತ್ತೆ ಹೆಂಗೆ ಇದು ಮಾಡೋಕ್ಕಾಗಲ್ಲ. ಎಲ್ಲಷ್ಟು ಇದು ಮಾಡಿ ಬಂದಿದ್ದೆ. ನಮ್ಮ ತಂಗಿ ಬಂದಿದ್ದಲ್ಲ ಆಕೆ ನೋಡ್ಕೊಂತ ನೀನು ಹೋಗಿ ಬಂದಿದ್ದೆಲ್ಲ ಮುಂಚೆ ಕೇಳ್ಕೊಂಬ. ಮತ್ತೆ ಇವಾಗ ಕರ್ಕೊಂಡು ಹೋಗ್ಕೊಂಡು ಬರೋ 15 ದಿನಕ್ಕೆ ಬರ್ತಾರೆ. ಹಂಗಾಗಿ ಕೇಳ್ಕೊಂಬಂದ್ಮೇಲೆ ಅಷ್ಟೊತ್ತಿಗೆ ಎಲ್ಲ ಏನೇನು ಮಾಡೋಕ್ಕೆಲ್ಲ ಮಾಡಮ್ಮ ಅಂತಂದು ಭಾಳ ಅಂತೀವಿ ಎಲ್ಲ ಇದು ಬೇಕಂತೀವಿ. ಅದು ಸಲ ಬಂದೆ ಕರ್ಸ್ತೀನಿ ಅವ್ನು ಕರ್ಸು ಮಾತಾಡ ಒಳಗೆ ಬಾ ಕರೆಸ್ತೇನೆ ಬಾ. ಓಕೆ ಸ್ನೇಹಿತರೆ, ಈ ಕಥೆ ಭಾಗ
ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ಭಾಗವು ಮುಂದುವರಿಯುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ಏನಾದರೂ ಕಥೆಯಲ್ಲಿ ಏನಾದರೂ ಒಂದು ಬದಲಾವಣೆ ಮಾಡೋಕ್ಕಾದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕಥೆಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಒಂದು ನಿಮ್ಮ ಅಭಿಪ್ರಾಯ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.